ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸೀರಿಯಲ್ ವೀಡಿಯೋಸ್ನ ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ಹೇಳ್ಕೊಡ್ತಿದ್ದೀನಿ. ಸೊ ಇಲ್ಲಿ ನಿಮಗೆ ಕೆಲವು ಪೇಜಸ್ ಶೋ ಆಗ್ತಿದೆಯಲ್ಲ ಯೂಟ್ಯೂಬ್ದು. ಸೊ ಇಲ್ಲಿ ನೀವು ನೋಡ್ಬೋದು, ನಿಮಗೆ ಆಗ ಒಂದು ಐಡಿಯಾ ಸಿಗುತ್ತೆ. ಓಕೆನಾ ಗೈಸ್? ಯಾಕಂದರೆ ನೀವು ಡೈರೆಕ್ಟಾಗಿ ನೀವು ಸೀರಿಯಲ್ದು ವೀಡಿಯೋನ ನೀವು ಹಾಕಿದರೆ ನಿಮಗೇನು ಒಂದಲ್ಲ ಒಂದು ದಿವಸ ಏನು ಚಾನಲ್ದು ಓನರ್ ಯಾರಿದ್ದಾರೆ ಅವರು ನಿಮ್ಮ ವೀಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ನ ಕೊಡ್ತಾರೆ. ಓಕೆನಾ? ನಿಮಗೆ ಯೂಟ್ಯೂಬ್ದು ಏನು ಪ್ರಾಬ್ಲಮ್ ಆಗಲ್ಲ, ನಿಮ್ಮ ಸೀರಿಯಲ್ದು ಯಾರು ಓನರ್ ಇದ್ದಾರೆ ಅವರು ನಿಮಗೆ ಪ್ರಾಬ್ಲಮ್ನ ಮಾಡ್ತಾರೆ ಗೈಸ್. ಓಕೆನಾ? ಇಲ್ಲಿ ನಾನು ಹೇಳಿಕೊಡೋ ಥರ ನೀವು ವೀಡಿಯೋಸ್ನ ಕ್ರಿಯೇಟ್ ಮಾಡಿದರೆ 100% ನಿಮ್ಮ ಚಾನಲ್ ಮಾನಿಟೈಸೇಷನ್ ಕೂಡ ಆಗುತ್ತೆ, ಹಾಗೂ ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದಲ್ಲ, ಇಲ್ಲಿ ಒಂದು ವಿಡಿಯೋ ಹಾಕಿದ್ದಾರಲ್ಲ, ನಂಬರ್ 1 ಶ್ರೀಮಂತ ಸೀರಿಯಲ್ ನಟಿ ಯಾರು ಅಂತ. ಸೊ ಈ ವಿಡಿಯೋ ನೀವು ವ್ಯೂಸ್ ನೋಡ್ಬೋದು, 10 lakhs ಇದೆ, 3 year ಆಗೋ ಹಾಕಿದ್ದಾರೆ. ಓಕೆನಾ? ಈ ಥರ ವೀಡಿಯೋಸ್ಗಳು ನಿಮಗೆ ಏನು ಬೇಗನೆ ವೈರಲ್ ಆಗುತ್ತೆ, ಹಾಗೂ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ. ಸೊ ಗೈಸ್, ಈ ಥರ ವೀಡಿಯೋಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಹಾಗಾದರೆ ಯಾಕೆ ತಡ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸೊ ಗೈಸ್, ಇಲ್ಲಿ ನಾನು ನಿಮಗೆ 2 ಮೆಥಡ್ನ ಹೇಳ್ತಾ ಇದ್ದೀನಿ. ನೀವು ಯಾವುದು ಈಸಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು, ನೀವು ಯೂಟ್ಯೂಬಲ್ಲಿ ಕಾಪಿನ ಮಾಡ್ಕೊಳ್ಳೋದು. ಅದು ಹೇಗೆ ಅಂದರೆ, ನೀವು ಕನ್ನಡ ಸೀರಿಯಲಿಂದ ಟೈಪ್ ಮಾಡಿ ನಿಮಗೆ ತುಂಬ ಪೇಜಸ್ ಸಿಗುತ್ತೆ. ನೀವು ಯಾವ ಪೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ವಿಡಿಯೋ ಸೆಲೆಕ್ಟ್ ಮಾಡಿ. ಓಕೆನಾ? ನಾನಿಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ, ರಕ್ಷಿತಾ ಬಯೋಗ್ರಫಿ ಅಂತ. ಸೊ ಇಲ್ಲಿ ಶೇರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಲಿಂಕ್ ಅಂತ ಬರುತ್ತೆ ಅಲ್ಲ, ಅಲ್ಲಿ ನೀವು ಕಾಪಿ ಲಿಂಕ್ನ ಮಾಡ್ಕೊಳ್ಳಿ. ಓಕೆನಾ? ಈಗ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ನೋಡಿ ಏನು ತೋರಿಸ್ತಿದ್ದೀನಿ, ಕಾಪಿ ಲಿಂಕ್ನ ಮಾಡ್ಕೊಳ್ಳಿ. ಓಕೆನಾ? ಈಗ ನೀವು ಗೂಗಲ್ಗೆ ಹೋಗಿ ಟೈಪ್ನ ಮಾಡ್ಕೊಳ್ಬೇಕು. ಏನಂದರೆ, ನಾನಿಲ್ಲಿ ಟೈಪ್ ಮಾಡ್ತೀನಲ್ಲ, ಅದೇ ಥರ ನೀವು ಟೈಪ್ನ ಮಾಡ್ಕೊಳ್ಳಿ. ಏನಂದರೆ ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್ ಅಂತ. ಓಕೆನಾ? ಈ ಥರ ನೀವು ಟೈಪ್ ಮಾಡಿ ಸರ್ಚ್ ಕೊಡಿ. ಓಕೆನಾ? ನಿಮಗೆ ಫಸ್ಟಲ್ಲಿ ಒಂದು ಪೇಜ್ ಸಿಗುತ್ತೆ, ಯೂಟ್ಯೂಬ್ ಟು ಟ್ರಾನ್ಸ್ಕ್ರಿಪ್ಟ್ ಅಂತ. ಓಕೆನಾ? ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆನಾ? ಆ ವೆಬ್ಸೈಟ್ನ ಈ ಥರ ನೀವು ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಪೇಜ್ ಶೋ ಆಗುತ್ತಲ್ಲ, ಸ್ವಲ್ಪ ನೀವು ವೆಯ್ಟ್ನ ಮಾಡಿ. ಓಕೆನಾ? ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಲೇಟ್ ಆಗುತ್ತೆ. ಇಲ್ಲಿ ಪೇಸ್ಟ್ URL ಅಂತ ಇದೆಯಲ್ಲ, ಈಗ ನೀವು ಕಾಪಿ ಮಾಡಿದ್ರಲ್ಲ, ಅದನ್ನು ಇಲ್ಲಿ ಪೇಸ್ಟ್ನ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ ಕೆಳಗಡೆ ಗೆಟ್ ಫ್ರೀ ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ನ ಮಾಡಿ. ಈಗ ನಿಮಗೇನಂದರೆ, ನೀವೀಗ ಏನು ವೀಡಿಯೋ ಸೆಲೆಕ್ಟ್ ಮಾಡಿದ್ರಲ್ಲ ಅದರದ್ದು ಎಲ್ಲ ಟೆಕ್ಸ್ಟ್ ಇಲ್ಲಿ ಬರುತ್ತೆ. ಓಕೆನಾ? ನೀವೇನು ಬುಕ್ಕಲ್ಲಿ ಬರಿಬೇಕು ಆ ಥರ ಏನಿಲ್ಲ, ನಿಮಗೆ ಡೈರೆಕ್ಟಾಗಿ ನಿಮಗೆ ಟೆಕ್ಸ್ಟ್ ಸಿಕ್ಬಿಡುತ್ತೆ. ಮತ್ತು ಏನಂದರೆ, ನೀವು ಡೈರೆಕ್ಟಾಗಿ ಇದನ್ನೇ ಹೇಳಕ್ಕೆ ಹೋಗಬೇಡಿ. ಇಲ್ಲಿ ನೀವು ಸ್ವಲ್ಪ ಆಲ್ಟ್ರೇಷನ್ನ ಮಾಡ್ಕೊಳ್ಳಿ, ನಿಮ್ಮದು ಓನ್ ಏನಿದೆ ಸ್ವಲ್ಪ ಮಿಡ್ಲಲ್ಲಿ ಸೇರಿಸ್ಕೊಳ್ಳಿ. ಓಕೆನಾ? ಸೊ ಗೈಸ್, ಏನಂದರೆ, ನೀವೀಗ ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕಂದ್ರೆ, ಒಂದು ವಿಡಿಯೋ ಏನು ಮಾಡಿರ್ತಾರಲ್ಲ, ಸೇಮ್ ಅದನ್ನೇ ಕಾಪಿನ ಮಾಡೋಕ್ಕೆ ಹೋಗಬೇಡಿ. ಬೇರೆ ಬೇರೆ ಚಾನಲಲ್ಲಿ ಈಗ ನೀವು ನೋಡ್ಬೋದು, ತುಂಬ ಏನೋ ಸೇಮ್ ಕ್ಯಾಟಗರಿದು ವೀಡಿಯೋಸ್ ಇರುತ್ತಲ್ಲ, ಅದರದ್ದು ಕೂಡ ನೀವು ಕೆಲವು ಪಾಯಿಂಟ್ನ ತೊಗೊಂಡು ಎಲ್ಲ ಜಾಯಿಂಟ್ ಮಾಡಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಓಕೆನಾ? ಈಗ ಇಲ್ಲಿ ನೀವು ನೋಡ್ಬೋದಲ್ಲ, ಏನು ವೀಡಿಯೋದೆಲ್ಲ ಟ್ರಾನ್ಸ್ಕ್ರಿಪ್ಟು ಕನ್ನಡದಲ್ಲಿ ಬರೆದು ಕೊಟ್ಟಿದೆ ಇದು. ಓಕೆನಾ ಗೈಸ್? ಎಲ್ಲ ನಿಮಗೆ ಡೀಟೇಲ್ಸ್ ಇದರಲ್ಲೇ ಇದೆ. ನೀವು ಇದನ್ನು ಏನು ಮಾಡಬೇಕು, ಸಿಂಪ್ಲಿ ಏನು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಓಕೆನಾ? ಇಲ್ಲಾಂದರೆ ನೀವು ಕಾಪಿ ಕೂಡ ಮಾಡ್ಕೊಳ್ಬೋದು. ಕಾಪಿ ಮಾಡಿ ನಿಮ್ಮ ನೋಟ್ಪ್ಯಾಡಲ್ಲಿ ಸೇವ್ ಮಾಡ್ಬೋದು. ಬೆಟರ್ ನೀವು ಏನು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಓಕೆನಾ? ಸ್ಕ್ರೀನ್ಶಾಟ್ ಗೈಸ್, ಇದಾಯಿತು ಫಸ್ಟ್ ಸ್ಟೆಪ್. ಇವಾಗ ನಾನು ಸೆಕೆಂಡ್ ಸ್ಟೆಪ್ ಏನಂದರೆ ನಿಮಗೆ ಹೇಳ್ಕೊಡ್ತಿದ್ದೀನಿ. ನೀವು ಗೂಗಲಲ್ಲಿ ಕೂಡ ನೀವು ಈ ಥರ ಏನು ಟ್ರೆಂಡಿಂಗ್ನಲ್ಲಿ ಏನಿದೆ ಆ ಥರ ವೀಡಿಯೋಸ್ನ ಮಾಡ್ಬೋದು. ಸೊ ಇಲ್ಲಿ ನೀವು ಸಿಂಪ್ಲಿ ಗೂಗಲ್ ಮೇಲೆ ಕ್ಲಿಕ್ನ ಮಾಡಿ, ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೇನೋ ಇಲ್ಲಿ ಬರುತ್ತಾ ಇರುತ್ತಲ್ಲ ಪೇಜಸ್ದು, ವೆಬ್ಸೈಟ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ನೋಡ್ಬೋದು ನೀವು, ಏನು ವಿಜಯ ಕರ್ನಾಟಕ ಅಂತೆಲ್ಲ ಇದೆಲ್ಲ. ಇಲ್ಲಿ ಏನು ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ಸೀರಿಯಲ್ ಬಗ್ಗೆ ಕೂಡ ಆಗಿರ್ಬೋದು, ನೀವು ಸರ್ಚ್ ಮಾಡಿದರೂ ಕೂಡ ಸಿಗುತ್ತೆ. ಓಕೆನಾ? ಇಲ್ಲಿ ಫಸ್ಟ್ ಒನ್ ಏನು ರಾಮಚರಿ ಸೀರಿಯಲ್ ಬಗ್ಗೆ ಇವತ್ತಿದು ಅಪ್ಡೇಟ್ನ ಹಾಕಿದ್ದಾರಲ್ಲ, ಅಲ್ಲಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಹೀಗೆ ಕ್ಲಿಕ್ ಮಾಡಿದಾಗ ಏನು ನಿಮಗೆ ಇಲ್ಲಿ ಅದರ ಬಗ್ಗೆ ಆರ್ಟಿಕಲ್ನ ಬರೆದಿರ್ತಾರೆ. ಸೊ ಇದನ್ನು ನೀವು ಏನಂದರೆ ಕಾಪಿನ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀವು ಸ್ಕ್ರೀನ್ಶಾಟ್ ಕೂಡ ತಗೊಳ್ಬೋದು. ಓಕೆನಾ? ಇದು ಸೆಕೆಂಡ್ ಸ್ಟೆಪ್, ಯಾವ ಥರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅಂತ ಗೈಸ್. ಓಕೆನಾ? ಲಾಸ್ಟ್ ಸ್ಟೆಪ್ ಎಡಿಟ್ ಆ್ಯಂಡ್ ಫೋಟೋ ಹೇಗೆ ಕಲೆಕ್ಟ್ ಮಾಡೋದು ಅಂತ. ಸೊ ಗೈಸ್, ನೀವು ಅಗೇನ್ ನೀವು ಗೂಗಲ್ಗೆ ಹೋಗಿ ಇಲ್ಲಿ ಸರ್ಚ್ ಬಾರ್ ಮೇಲೆ ಸರ್ಚ್ನ ಮಾಡ್ಕೊಳ್ಳಿ, ನಿಮಗೆ ಯಾವ ಇಮೇಜಸ್ ಬೇಕಂತ. ಲೈಕ್ ನಾನಿವಾಗ ರಕ್ಷಿತಾ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಲ್ಲ, ಸೊ ನಾನಿಲ್ಲಿ ರಕ್ಷಿತಾ ಅಂತ ಟೈಪ್ನ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ರಾಮಚಾರಿ ಸೀರಿಯಲ್ ಇಮೇಜಸ್, ಸೀರಿಯಲ್ ಇಮೇಜ್, ಯಾವ ಸೀರಿಯಲ್ ಕೂಡ ಇಮೇಜಸ್ನ ಇಲ್ಲಿ ಟೈಪ್ ಮಾಡ್ಬೋದು, ನಿಮಗೆ ಇಮೇಜಸ್ ಸಿಗುತ್ತೆ. ಓಕೆನಾ? ನೀವು ಫೋಟೋಸ್ಗೆ ಇನ್ಸ್ಟಾಗ್ರಾಮ್ ಕೂಡ ಯೂಸ್ ಮಾಡ್ಬೋದು. ಆ ಸೀರಿಯಲ್ ಆ್ಯಕ್ಟರ್ಸ್ ಪೇಜ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ, ಅವರದ್ದು ಫೋಟೋಸ್ನ ಡೌನ್ಲೋಡ್ ಮಾಡಿ ಅಷ್ಟೇ. ಓಕೆನಾ? ಇಲ್ಲಿ ಇಮೇಜ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡ್ಬೋದು, ಇಲ್ಲಿ ನೀವು ರಕ್ಷಿತಾ ಅಂತ ಟೈಪ್ ಮಾಡಿದಾಗ ಇಲ್ಲಿ ಆಲ್ ಅಂತ ಬಂದಿದ್ದಲ್ಲ, ಇಲ್ಲಿ ಈ ಕಡೆ ಇಮೇಜಸ್ ಅಂತ ಇದೆ. ಓಕೆನಾ? ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನಿಮಗೆ ಇಮೇಜಸ್ ಬರುತ್ತಲ್ಲ, ಇಲ್ಲಿ ಯಾವುದಾದ್ರೂ ಇಮೇಜ್ನ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ
ಡಬಲ್ ಟ್ಯಾಪ್ನ ಮಾಡ್ಕೊಳ್ಳಿ ಓಕೆನಾ ಇಮೇಜ್ ಮೇಲೆ, ಆಗ ನಿಮಗೆ ಡೌನ್ಲೋಡ್ ಅಂತ ಬರುತ್ತೆ. ಸೊ ಗೈಸ್ ಇನ್ನು ಎಡಿಟ್ ಹೇಗೆ ಮಾಡೋದು ಅಂತ ಇನ್ಶಾರ್ಟ್ನ ಓಪನ್ ಮಾಡಿ, ಇಲ್ಲಿ ವಿಡಿಯೋ ಅಂತೆಲ್ಲ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ, ನೀವು ಸೆಲೆಕ್ಟ್ ಮಾಡಿ ಓಕೆನಾ. ಈಗ ಇಲ್ಲಿ ನೀವು ಏನಂದರೆ ಡೌನ್ಲೋಡ್ ಮಾಡಿದ್ದೀರಲ್ಲ ಇಮೇಜಸ್, ಸೊ ನಾನಿಲ್ಲಿ ಏನು ರಕ್ಷಿತಂದು ಏನು ಬಯೋಗ್ರಫಿನ ಸೆಲೆಕ್ಟ್ ಮಾಡಿದ್ದೀನಿ ಅಲ್ಲ. ನೀವು ಸೀರಿಯಲ್ ಬಗ್ಗೆ ಮಾಡೋದಾದರೆ ಯಾವ ಸೀರಿಯಲ್ದು ಇಮೇಜ್ ಡೌನ್ಲೋಡ್ ಮಾಡಿದ್ದೀರಾ ಅದನ್ನು ಆ್ಯಡ್ನ ಮಾಡ್ಕೊಳ್ಳಿ. ನಾನಿಲ್ಲಿ 1 by 1 ಇಮೇಜಸ್ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಆಲ್ರೆಡಿ, ಸೊ ಅದನ್ನು ಆ್ಯಡ್ನ ಮಾಡ್ತಾಯಿದ್ದೀನಿ ಓಕೆನಾ. ಎಲ್ಲ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ ಒಮ್ಮೆಲೇ. ಸೊ ಇವಾಗ ಇದು ಇಮೇಜ್ ಆ್ಯಡ್ ಆಯ್ತಲ್ಲ, ಇಲ್ಲಿ ನೀವು ಲೆಂತ್ನ ಈ ಥರ ನೀವು ಡ್ರ್ಯಾಗ್ ಮಾಡಿ ಜಾಸ್ತಿ ಮಾಡ್ಕೊಳ್ಬೋದು ಓಕೆನಾ. ಇಲ್ಲಿ ಝೂಮ್ ಕೂಡ ಮಾಡ್ಬೋದು, ಈ ಥರ ಡ್ರ್ಯಾಗ್ ಕೂಡ ಮಾಡ್ಬೋದು ಓಕೆನಾ. ನೀವು ಅಡ್ಜಸ್ಟ್ನ ಮಾಡ್ಕೊಳ್ಳಿ ನೋಡಿ. ಈಗ ಪೇಜ್ಗೆ ಸೆಟ್ ಮಾಡ್ಬೋದು ಈ ಥರ ಝೂಮ್ ಮಾಡಿ ಓಕೆನಾ. ನೀವು ವಿಡಿಯೋಗೆ ಸ್ವಲ್ಪ ಟ್ರಾನ್ಸ್ಲೇಷನ್ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡಿ ಗಾಯ್ಸ್ ಏನಂದರೆ ಇಲ್ಲಿ ನಿಮಗೆ ಒಂದು ಕಾಣಿಸ್ತಿದೆಯಾ, ಸೊ ಐಕಾನ್ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ. ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ನೋಡ್ಬೋದು ತುಂಬ ಆಪ್ಷನ್ ಇದೆಲ್ಲ. ಇಲ್ಲಿ ಸೈಡಲ್ಲಿ ಫಸ್ಟ್ ಒನ್ ಇರ್ತದಲ್ಲ ಅದೆಲ್ಲ ನಿಮಗೆ ಫ್ರೀ ಇರುತ್ತೆ ಓಕೆನಾ. ಅದನ್ನು ಈ ಥರ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಮೇಲೆ ನಿಮಗೆ 2 ಮಾರ್ಕ್ ಕಾಣಿಸ್ತಿದೆಯಾ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಹಾಗೇನು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಓಕೆನಾ ಗೈಸ್. ನೀವು ಈಗೇನು ಎಲ್ಲದಕ್ಕೂ ಅಪ್ಲೈ ಆಗಿರುತ್ತೆ ಗೈಸ್. ಸೊ ನೆಕ್ಸ್ಟ್ ವಾಯ್ಸ್ ಓವರ್ ಹೇಗೆ ಕೊಡೋದು ಅಂತ ನಾನಿಲ್ಲಿ ತುಂಬ ಈಸಿಯಾಗಿ ನಿಮಗೆ ಹೇಳ್ಕೊಡ್ತಿದ್ದೀನಿ. ಏನಂದರೆ ಇಲ್ಲಿ PIP ಅಂತ ಇದೆಲ್ಲ ಸೈಡಲ್ಲಿ, ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ. ಕ್ಲಿಕ್ ಮಾಡಿ ಆಗ ನೀವು ಸ್ಕ್ರೀನ್ಶಾಟ್ ತೊಗೊಂಡಿದ್ರಲ್ಲ ರಕ್ಷಿತಾ ಅಂತ ನಾನು ಸೆಲೆಕ್ಟ್ ಮಾಡಿದೆ ಅಲ್ಲ ಬಯೋಗ್ರಫಿದು, ಸೊ ಆ ಸ್ಕ್ರೀನ್ಶಾಟ್ನ ನಾನು ಇಲ್ಲಿ ಆ್ಯಡ್ನ ಮಾಡಿದ್ದೀನಿ ಓಕೆನಾ. ನೀವು ಈ ಥರ ನೀವು ಆ್ಯಡ್ನ ಮಾಡಿ ಇದನ್ನು ಡ್ರ್ಯಾಗ್ನ ಮಾಡ್ಕೊಳ್ಳಿ, ನಿಮ್ಮದು ವಾಯ್ಸ್ ಓವರ್ ಎಲ್ಲಿ ತನಕ ಇದೆ ಅಂತ. ಸೊ ಈ ಥರ ಅಡ್ಜಸ್ಟ್ನ ಮಾಡ್ಕೊಳ್ಳಿ, ಮತ್ತು ಆಮೇಲೆ ನೀವು ಡಿಲೀಟ್ನ ಮಾಡ್ಕೊಳ್ಬೋದು ಓಕೆನಾ. ನಿಮಗೆ ಮೇಲೆ ಡಿಲೀಟ್ ಆಪ್ಷನ್ ಕೂಡ ಇದೆಯಲ್ಲ, ಅಲ್ಲಿ ಡಿಲೀಟ್ನ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೀವು ಇಲ್ಲಿ ಬ್ಯಾಕ್ ಪೇಜ್ಗೆ ಬಂದು ಇಲ್ಲಿ ಆಡಿಯೋ ಅಂತ ಇದೆಲ್ಲ ಅಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಿಮಗೆ ರೆಕಾರ್ಡ್ ಅಂತ ಆಪ್ಷನ್ ಬರುತ್ತಲ್ಲ ಅಲ್ಲೇ ಕ್ಲಿಕ್ನ ಮಾಡಿ, ಇಲ್ಲಿ ಇಮೇಜ್ ಏನು ಆ್ಯಡ್ ಮಾಡಿದ್ರಲ್ಲ ಅದನ್ನು ನೋಡಿಕೊಂಡು ವಾಯ್ಸ್ ಓವರ್ ಕೊಡಿ ಗೈಸ್ ಓಕೆನಾ. ಸೊ ಗೈಸ್ ವಾಯ್ಸ್ ಓವರೆಲ್ಲ ಆದಮೇಲೆ ಅಗೇನ್ PIP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು ಇಮೇಜ್ ಆ್ಯಡ್ ಮಾಡಿದ್ದೀರಲ್ಲ, ಸೊ ಅದನ್ನು ನೀವು ಇಲ್ಲಿ ಕ್ಲಿಕ್ನ ಮಾಡ್ಕೊಂಡು ಮೇಲೆ ಡಿಲೀಟ್ ಅಂತ ಆಪ್ಷನ್ ಬರುತ್ತೆ, ಸೊ ಅದರ ಮೇಲೆ ಕ್ಲಿಕ್ನ ಮಾಡಿ ಡಿಲೀಟ್ ಮಾಡಿ. ಹೇಗೆ ನೀವು ಇನ್ನೊಂದು ಇಮೇಜನ್ನ ಆ್ಯಡ್ನ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಹೋಗಿ ಓಕೆನಾ ಗೈಸ್. ಸೊ ಗೈಸ್ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಒಳ್ಳೆ ಥಂಬ್ನೇಲ್ ಕೂಡ ಆ್ಯಡ್ನ ಮಾಡ್ಕೊಳ್ಳಿ ಓಕೆನಾ. ಸೊ ಐ ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಈಗಲೇ ತಿಳಿಸಿ. ಮತ್ತೇನಂದರೆ ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಓಕೆನಾ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟಾಟಾ ಬಾಯ್.